ನಮಸ್ತೆ ಕರುನಾಡು, ನಾನು ನಿಮ್ಮ ಸಂಜು. ಇವತ್ತು ನಾನು ಪ್ರಯಾಗ್ರಾಜ್ಗೆ ಹೊರಟಿದ್ದೀನಿ ಸೋಲೋ. ಆ್ಯಂಡ್ ನನ್ನ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನಿನ್ನೆ ಕನ್ಫರ್ಮ್ ಮಾಡಿಕೊಂಡೆ ಹೋಗೋದನ್ನ. ಹಾಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರೆ ಆ್ಯಂಡ್ RAC ಸಿಕ್ತು. ಇಟ್ಸ್ ಓಕೆ, ಲೆಟ್ಸ್ ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಸ್ಪೆಷಲ್ ಡೇಸ್ ಪ್ರಯಾಗ್ರಾಜ್ನಲ್ಲಿ. ಆ್ಯಂಡ್ ನಾನು 25th ಅಲ್ಲಿ ಪ್ರಯಾಗ್ರಾಜ್ಗೆ ಲ್ಯಾಂಡ್ ಆಗ್ತೀನಿ. ಆ್ಯಂಡ್ ಇದು ಕೆಲವೊಂದು ಕ್ಲಿಪ್ಗಳು, ಕೆಲವೊಂದು ಪಿಕ್ಚರ್ಗಳು ಅಲ್ಲಿ ಹೇಗಿರುತ್ತೆ ಪ್ರಯಾಗ್ರಾಜ್ನಲ್ಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಇಂಡಿಯನ್ ರೈಲ್ವೆ ಅವರು ಸ್ಪೆಷಲ್ ಟ್ರೈನ್ ಬಿಟ್ಟಿದ್ದಾರೆ ಪ್ರಯಾಗ್ರಾಜ್ಗೆ. ಜೊತೆಗೆ ಏನೇನಿರುತ್ತೆ ಅಲ್ಲಿ ಅನ್ನೋದನ್ನ ಒಂದು ಕ್ಲಿಪ್ಸ್ ಹಾಗೆ ಒಂದು ತುಣುಕುಗಳನ್ನ ಕೊಟ್ಟಿದ್ದಾರೆ. ನೋಡಿ ಹೇಗಿದೆ. ಆ್ಯಂಡ್ ಇಲ್ಲಿ ನೋಡಿ QR ಕೋಡ್ ಇದೆ. ನಿಮಗೆ ಟೆಂಟ್ ಬೇಕಾದಂದರೆ ಬುಕ್ ಮಾಡ್ಕೊಳ್ಳಿಕ್ಕೆ. 44 ಗಂಟೆ ಟ್ರಾವೆಲ್ ಮಾಡಬೇಕಾಗುತ್ತೆ ಟ್ರೈನ್ನಲ್ಲಿ. ತುಂಬ ಚಾಲೆಂಜಿಂಗ್ ಆಗಿದೆ. ನೋಡೋಣ, ಎದುರಿಸ್ತೀನಿ ಅಂತ ಧೈರ್ಯವಾಗಿ ಹೋಗ್ತಾ ಇದ್ದೀನಿ ಸೋಲೋ. ಆ್ಯಂಡ್ ತುಂಬ ಇಷ್ಟ ಇದೆ. 144 ವರ್ಷಕ್ಕೂ ನಾನು ಮನಸ್ಪೂರ್ವಕವಾಗಿ ನಮ್ಮ ಇಂಡಿಯನ್ ರೈಲ್ವೆಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಅಂದರೆ ಪ್ರಯಾಗ್ರಾಜ್ಗೆ ಅಂತಲೇ ಒಂದು ಹೊಸ ಟ್ರೈನ್ ಬಿಟ್ಟಿದ್ದಾರೆ. ಸೊ ಇದು ಇವತ್ತು ಹೊರಡ್ತಾ ಇದೆ 23rd ಮಾರ್ನಿಂಗ್, ಮಧ್ಯಾಹ್ನ 1 ಗಂಟೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲಿಂದ ಪ್ರಯಾಗ್ರಾಜ್ಗೆ. ಇದೊಂಥರ ಹೊಸ ಅನುಭವ. ಯಾಕಂದರೆ ಹೋದ ಸಲ ನಾನು ಒಬ್ಬನೇ ಹೋಗಿದ್ದೆ, ಬಟ್ ಆದರೆ ಹಾಗೆ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಾವು ಒಮ್ಮೆ ಟ್ರೈ ಮಾಡಬೇಕಿತ್ತು. ನನಗೆ ಸೋಲೋ ಟ್ರಾವೆಲ್ ಅಂದರೆ ತುಂಬ ಇಷ್ಟ. ಒಬ್ಬನೇ ಓಡಾಡಬೇಕು, ಒಬ್ಬನೇ ಸುತ್ತಾಡಬೇಕು. ರೀಸನ್ ಇಷ್ಟೇ, ನೀವು ಒಬ್ಬರೇ ಓಡಾಡಿದ್ರೆ ಎಲ್ಲಿ ಬೇಕಾದ್ರೂ ಮಲ್ಕೋಬೋದು, ಯಾವಾಗ ಬೇಕಾದ್ರೂ ನಿದ್ದೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ನೀವು ರೆಸ್ಟ್ನ ಬಿಟ್ಟು ಟ್ರಾವೆಲ್ ಮಾಡ್ಬೋದು. ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ 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 ಅವಕಾಶ ಸಿಗುತ್ತೆ. ಇಟ್ಸ್ ಓಕೆ. ಜೊತೆಗಿದ್ದು ಟ್ರಾವೆಲ್ ಮಾಡೋದು ಅದು ಬೇರೆ ಥರ ಎಕ್ಸ್ಪೀರಿಯನ್ಸು. ನಿಮ್ಮ ಜೊತೆ ಯಾರು ಇದ್ದರೆ ಆವಾಗ ತುಂಬ 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 ಖುಷಿ ಆಗುತ್ತೆ. ನೀವು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡು ಖುಷಿಯಾಗಿ ಹೋಗ್ಬೋದು. ಬಟ್ ಒಂಟಿಯಾಗಿ ನೀವು ಟ್ರಾವೆಲ್ ಮಾಡೋದ್ರಿಂದ ತುಂಬ ಒಂದು ಅಡ್ವಾಂಟೇಜ್ ಏನಂದರೆ ಹೊಸ ಜನನ ನೀವು ಪರಿಚಯ ಮಾಡ್ಕೋಬೋದು, ಹೊಸ ಜನದ ಜೊತೆ ಇರ್ಬೋದು, ಖುಷಿಯಾಗಿರ್ಬೋದು, ಹ್ಯಾಪಿಯಾಗಿರ್ಬೋದು. ನೀವು ಯಾರಿಗೋಸ್ಕರನೂ ನೀವು ಕಾಯಬೇಕು ಅಥವಾ ವೆಯ್ಟ್ ಮಾಡಬೇಕು ಅಥವಾ ಏನಾದ್ರು ಎಕ್ಸ್ಟ್ರಾ ಥಿಂಗ್ಸ್ ನಿಮಗಿರಲ್ಲ. ನಿಮಗೇನು ಬೇಕು ನೀವು ಮಾಡ್ಕೋಬೋದು. ಇದೊಂದು ಹೊಸ ಪ್ರಯತ್ನ. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಬೆಳೆಸಿ. ಗುರು, ಕೇಳಿಸ್ತಿದ್ಯಾ ಮಾತಾಡ್ತಿರೋದು? ಇಲ್ಲೂ ಸ್ವಲ್ಪ ಕೇಳು ಕನ್ನಡದಲ್ಲಿ, ನಾನು ಮಾತಾಡ್ತೀನಿ. ಪ್ರಯಾಗ್ರಾಜಿಗೆ ಹೋಗೋಣಪ್ಪ. 144 ವರ್ಷಕ್ಕೆ ಒಂದ್ಸಲ ಅಂತೆ ಬರೋದು. ನೋಡಿಲ್ಲಿ ರೈಲ್ವೆ ಅವರೇ ಟ್ರೈನ್ ಬಿಟ್ಟಿದ್ದಾರೆ ಗುರು, ಬಾ ಹೋಗೋಣ. 2 days ಏನು ಮಾಡೋಣಪ್ಪ ಟ್ರೈನಲ್ಲಿ ಅಂದರೆ, ನಾನು ಲಾಸ್ಟ್ ಟೈಮು ಏನು ಮಾಡಿದ್ದೆ, ಏನು ಕೇದಾರ್ನಾಥ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಚಾರ್ಧಾಮ್ ಹೇಗೆ ಕವರ್ ಮಾಡಿದೆ ನಾನು ಒಬ್ಬನೇ, ಆ್ಯಂಡ್ ಅಲ್ಲೆಲ್ಲಿ ಏನೇನು ಯಾರ್ಯಾರನ್ನ ನಾನು ಪರಿಚಯ ಮಾಡಿಕೊಂಡೆ, ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸು, ಊಟ ತಿಂಡಿ, ಮಲ್ಕೊಳ್ಳೋಕೆ ಜಾಗ, ಆ್ಯಂಡ್ ಹೊಸ ಪ್ಲೇಸ್ನ ಏನು ಎಕ್ಸ್ಪ್ಲೋರ್ ಮಾಡಿದೆ, ಹೊಸ ಜನನ ನಾನು ಹೇಗೆ ಪರಿಚಯ ಮಾಡಿಕೊಂಡೆ, ಅದನ್ನು ಸ್ಲೈಟಾಗಿ ಆಗಾಗೆ ಕೊಡ್ತಾ ಇರ್ತೀನಿ. ಬರೀ ಮಾತಾಡ್ತಾನೆ ಇದ್ದಾನೆ, ತೋರಿಸ್ತಾನೆ ಇಲ್ಲ ಅಂತ ಅನ್ಕೋತಾ ಇದ್ದೀರಾ? ನಾನು ನೆನ್ನೆ ಒಂದು ಸ್ಟೋರಿ ಹಾಕಿದ್ದೆ, ಮತ್ತೆ ಹಾಕ್ತೀನಿ ನೋಡಿ. ನಂದು ಮಿನಿಮಲ್ ಲಗೇಜ್ ಅಂದರೆ ತುಂಬ ಕಮ್ಮಿ. 4 ಶರ್ಟು, 1 ಜೀನ್ಸು, 2 ನೈಟ್ ಪ್ಯಾಂಟು, 2 ಸ್ವೆಟರು, 1 ಜಾಕೆಟು, ಜೊತೆಗೆ ಟೆಂಟು, ಸ್ಲೀಪಿಂಗ್ ಬ್ಯಾಗು, ಆಮೇಲೆ ಯೋಗ ಮ್ಯಾಟು. ನಾನು ಯಾಕೆ ಇಷ್ಟು ಕಮ್ಮಿ ಬಟ್ಟೆಗಳನ್ನ, ಕಮ್ಮಿ ಐಟಮ್ನ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ಲಾಸ್ಟ್ ಟೈಮ್ ನಾನು ಕೇದಾರ್ನಾಥಿಗೆ ಹೋಗಿದ್ದೆ. ಅಲ್ಲೇನಾಗಿತ್ತು ಅಂದರೆ ತುಂಬ ಲಗೇಜ್ನ ನಾನು ಎತ್ಕೊಂಡು ಹೋಗ್ಬಿಟ್ಟು ತುಂಬ ಸಫರ್ ಮಾಡಿದೆ. ಅಂದರೆ ತುಂಬ ಅನುಭವಿಸಿದ್ದೀನಿ. ಲೈಕ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ನೋಡ್ಲಿಕ್ಕೆ ಸಣ್ಣ ಬ್ಯಾಗ್ ಅನಿಸ್ಬೋದು, ಬಟ್ ತೂಕ ತುಂಬ ಇರುತ್ತೆ. ಅದನ್ನು ಎತ್ಕೊಂಡು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಎಲ್ಲ ಟ್ರಾವೆಲ್ ಮಾಡೋದು ತುಂಬ ಈಸಿ ಅಲ್ಲ. ಟೈಮ್ ಆಗ್ತಾ ತುಂಬ ರಶ್ ಆಗ್ತಾ ಇದೆ. ನನ್ನ ಪುಣ್ಯ ಈ ಸಲ ಟ್ರೈನಲ್ಲಿ ಸೀಟ್ ಸಿಕ್ಕಿದೆ, ಅದು ಕೂಡ RACಲಿ. ಬಟ್ ಇಟ್ಸ್ ಓಕೆ, ನೋಡ್ಕೊಳ್ಳೋಣ. ಒಬ್ಬರು ಮಲ್ಕೊಂಡು ಹೋಗೋ ಜಾಗದಲ್ಲಿ ಇಬ್ಬರು ಕುತ್ಕೊಂಡು ಹೋಗ್ತೀವಿ. ಇಟ್ಸ್ ಫೈನ್, ಅಟ್ಲೀಸ್ಟ್ ಇಬ್ಬರು ಕುತ್ಕೊಂಡು ಹೋಗ್ತೀವಿ. ಜನರಲಲ್ಲಿ ಗುರು ಅದು ಹೇಗೆಲ್ಲ ಹೋಗ್ತಾರೆ ಗೊತ್ತಿಲ್ಲ. ನಾನಂತೂ ಲಾಸ್ಟ್ ಟೈಮ್ ಹೋಗಿ ತುಂಬ ಕಷ್ಟಪಟ್ಟಿದ್ದೀನಿ. 2 ದಿನ ಗುರು. ಬೆಂಗಳೂರಿಂದ ಡೈರೆಕ್ಟ್
ಡೆಲ್ಲಿ ತನಕನೂ ನಿದ್ದೆ ಇಲ್ದಂಗೆ ಹೋಗಿದ್ದೀನಿ. ಆ 2 ದಿನದ ನಿದ್ದೆನ ರಿಕವರಿ ಮಾಡೋಕ್ಕೆ ಎಲ್ಲ ಯಾತ್ರೆ ಮುಗಿಸ್ಕೊಂಡು ಚಾರ್ಧಾಮ್ದು ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬಂದ ಮೇಲೆ ನನ್ನ ರೂಮ್ನಲ್ಲಿ ನಾನು 6 to 7 ಡೇಸ್ ಮಲ್ಕೊಂಡಿದ್ದೀನಿ. ಅಂದರೆ ಕಂಪ್ಲೀಟ್ ಏನಲ್ಲ, ಹಾಗೆ 6 ಡೇಸ್ ಮಿನಿಮಮ್ 12ರಿಂದ 16 ಅವರ್ ಮಲ್ಕೊಂಡಿದ್ದೀನಿ. ಎದೊಳೋದು, ಊಟ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಸೊ ನಾನೇನಪ್ಪ ನಿಮಗೆ ಸಜೆಷನ್ ಕೊಡ್ತೀನಿ ಅಂದರೆ, ದಯವಿಟ್ಟು ಜನ್ರಲಲ್ಲಿ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಡ್ವೆಂಚರ್ ಅನಿಸ್ಬೋದು, ಬಟ್ ಆದರೆ ತುಂಬ ಕಷ್ಟ ಇದೆ. ಬರೀ ಒಂದು ತಾಸಿನ ಪ್ರಯಾಣ ಅಲ್ಲ ಇದು, 2 ದಿನದ ಪ್ರಯಾಣ, 44 ತಾಸು ಟ್ರಾವೆಲ್ ಮಾಡಬೇಕು ನೀವು. ಸೊ ತುಂಬ ಕಷ್ಟ ಆಗುತ್ತೆ ಜನ್ರಲ್ನಲ್ಲಿ ಬರೋಕ್ಕೆ. ನೀವೇನಾದರೂ ಬಾಗುರು ಹೋಗೋಣ ಅಂತ ಅಂದ್ಕೊಂಡು ಬಂದುಬಿಟ್ರೆ ದಯವಿಟ್ಟು ಆದಷ್ಟು ರಿಸರ್ವೇಷನಿಗೆ ನೋಡಿ. ಈ ಟ್ರೈನ್ ರಿಸರ್ವೇಷನ್ ಸಿಗುತ್ತೆ, ಯಾಕಂದರೆ ಇದು ಸ್ಪೆಷಲ್ ಟ್ರೈನು. ನಾರ್ಮಲಾಗಿ ಎಲ್ಲ ಟ್ರೈನು ಮೆಜೆಸ್ಟಿಕ್ಕಿಂದ ಯಶವಂತಪುರಿಂದ ಹೋಗುತ್ತೆ, ಬಟ್ ಆದರೆ ಈ ಟ್ರೈನು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಲಿಂದ ಹೋಗುತ್ತೆ. ಸೊ ಇದು ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ನಿಮಗೆ ಒಂದು ಅಡ್ವಾಂಟೇಜ್ ಆಗ್ಬೋದು ಇದರಿಂದ. ಸೊ ಯೂಸ್ ಮಾಡ್ಕೊಳ್ಳಿ ನಮ್ಮ ಇಂಡಿಯನ್ ರೈಲ್ವೆ ಅವ್ರು ಕೊಟ್ಟಿರೋಂಥ ಆಪರ್ಚುನಿಟಿನ. ಗುರು, ಈ ಟ್ರಾವೆಲ್ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೆನ್ನೆ ಬೆಳಗ್ಗೆ. ದಟ್ ಈಸ್ 22nd ಮಾರ್ನಿಂಗ್, ಒಂದು 9:30 ಎದ್ದೆ. ಯಾಕೋ ಮನಸ್ಸಿರಲಿಲ್ಲ ಆ್ಯಂಡ್ ಪ್ರಯಾಗ್ರಾಜಿಗೆ ಹೋಗಬೇಕು ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ. ಹೋಗ್ಬೋದಾ, ಹೋಗೋಕ್ಕಾಗುತ್ತಾ, ಏನು ಮಾಡೋದು, ಹೇಗೆ ಹೋಗೋದು, ಇದನ್ನೇ ಯೋಚನೆ ಮಾಡ್ತಾಯಿದ್ದೆ. ಬಟ್ ಆದರೆ ಒಂದು ಚಾನ್ಸ್ ಸಿಕ್ತು, ರಿಸ್ಕ್ ಇದ್ರೂ ಪರವಾಗಿಲ್ಲ, ಹೋಗೋಣ ಅಂತ. ಅದೇ ಹಿಂದಿಲಿ ಹೇಳ್ತಾರಲ್ಲ, ರಿಸ್ಕ್ ಅಥವಾ ಇಷ್ಕೆ, ಹಾಗೇನೆ ನಾವಿದೆಲ್ಲ ಮಾಡಿಬಿಡೋಣ ಒಂದು ಸಲ ತಾನೆ ಅಂತ ಅನಿಸ್ತು. ಅದಕ್ಕೋಸ್ಕರನೇ ಬಂದೆ. ಬರೀ ನಂದೇ ವಿಡಿಯೋ ಬರ್ತಾಯಿದೆ ಅಂತ ಬೇಜಾರಾಗಬೇಡಿ, ಬರುತ್ತೆ, ಎಲ್ಲ ತೋರಿಸ್ತೀನಿ. ಪ್ರಯಾಗ್ರಾಜಲ್ಲಿ ದೇವ್ರದ್ದು ದರ್ಶನ. ನಾನಿವತ್ತು ಹೋಗೋಕ್ಕೆ ಕಾರಣ ಅಂದರೆ ನನ್ನ ಫ್ರೆಂಡ್ಸೇ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ. ಯಾಕಂದರೆ ಪ್ರತಿಯೊಂದು ಐಟಮ್ನೂ ನನಗೆ ಬೇಕಾಗಿರೋದನ್ನೆಲ್ಲ ಅವರೇ ಹುಡುಕಿ ತಂದುಕೊಟ್ಟು, ಇದು ತಗೋ, ಅದು ತಗೋ, ನೆನಪಿಸ್ಕೊಂಡಿದ್ಯಾ, ಮರ್ತೋಗಿದ್ಯಾ ಅಂತ ಹೆಲ್ಪ್ ಮಾಡಿದ್ದಾರೆ. ಜೊತೆಗೆ ಊಟ ಆ್ಯಂಡ್ ಆನ್ ದ ವೇ ನನಗೆ ಊಟ ಅರೇಂಜ್ ಮಾಡಿದ್ದಾರೆ. ಈಗ ನನ್ನ ಫ್ರೆಂಡ್ಸ್ ಬಂದು ನನ್ನ ಡ್ರಾಪ್ ಮಾಡಿ ಹೋಗಿದ್ದಾರೆ ರೈಲ್ವೆ ಸ್ಟೇಷನಿಗೆ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸು ತುಂಬ ಒಳ್ಳೆಯವರಿದ್ದಾರೆ ಗುರು. ನಾನು ಅದಕ್ಕೆ ತುಂಬ 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 ದೇವ್ರ ಹತ್ರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಒಳ್ಳೆ ಫ್ರೆಂಡ್ಸ್ನ ಪಡ್ಕೊಂಡಿದ್ದೀನಿ. ಐ ಲವ್ ಮೈ ಫ್ರೆಂಡ್ಸ್, ಐ ನೋ. ವಿಡಿಯೋ ತುಂಬ ದೊಡ್ಡದಾಗಲ್ಲ, ಸಣ್ಣದೇ ಇರುತ್ತೆ. ಆ್ಯಂಡ್ ತುಂಬ ಮಾತಾಡಿದ್ದೀನಿ, ತುಂಬ ತೊಗೊಂಡಿದ್ದೀನಿ. ಅದರಲ್ಲಿ ಕೆಲವೊಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾನು ಒಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಮಧ್ಯದಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಆ್ಯಂಡ್ ನಾನು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಗುರು. ರೈಲ್ವೆ ಸ್ಟೇಷನಲ್ಲಿ ಅನೌನ್ಸ್ಮೆಂಟ್ ಅಂತೂ ಇದ್ದೇ ಇದೆ. ಸೊ ಮಿಸ್ ಆಗ ಅದು ಕೇಳಿಸ್ಕೊಂಡು, ನನ್ನ ವಾಯ್ಸ್ ಕೇಳಿಸ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಟೈಟಲ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ, ಅದು ಕೂಡ ಕನ್ನಡದಲ್ಲೇ. ದಯವಿಟ್ಟು ಪ್ಲೀಸ್ ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಅದನ್ನು ತಿದ್ಕೋತೀನಿ. ಆ್ಯಂಡ್ ಬೇರೆ ಮೈಕ್ನ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ ಮಾಡ್ತಾ ಇರೋದು ಕೂಡ ನನ್ನ ಸೆಲ್ ಫೋನ್ನಲ್ಲೇ. ಆ್ಯಂಡ್ ನನಗೆ ಹೆಮ್ಮೆ ಇದೆ, ನಾನು ಹೋಗ್ತಾಯಿದ್ದೀನಿ ಮಹಾಕುಂಭಮೇಳಕ್ಕೆ. ತುಂಬ ಖುಷಿ ಇದೆ.